ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿ ನವರಾತ್ರಿ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಣಿಕಂಠ ಸೂರ್ಯ. ಪ್ರಥಮಂ ಶೈಲಪುತ್ರೇತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿ ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾಃ. ನವರಾತ್ರಿಯ 8ನೇ ದಿನ ದುರ್ಗಾಷ್ಟಮಿ. ಆ ದುರ್ಗಾಷ್ಟಮಿ ದಿನ ಗೌರಿಯನ್ನು, ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ. ಗೌರಿ ಅಂದರೆ ಶಿವನ ಮಡದಿ. ಅವಳು ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ತೇಜಸ್ಸನ್ನು ಕೊಟ್ಟವಳು. ಆಕೆ ಬಿಳುಪಿಗೆ ಬೆಳ್ಳಿಯನ್ನು ಲೇಪಿಸಿದವಳು. ಗೌರಿ ಬಿಳಿ ವೃಷಭದ ಮೇಲೆ ಬಿಳಿ ವಸ್ತ್ರವನ್ನು ಧರಿಸಿ ಸರ್ವಾಲಂಕಾರ ಭೂಷಿತಳಾಗಿರ್ತಾಳೆ. ಅವಳು ಸಕಲ ದೇವತೆಗಳ ಮಾತೃಸ್ವರೂಪ ಮಹಾಗೌರಿ. ಮಹಾಗೌರಿಯ ಆರಾಧನೆಯಿಂದ ಅಷ್ಟ ಸಿದ್ಧಿಗಳು, ಪರಮಾತ್ಮನ ಜ್ಞಾನ ದೊರೆಯುತ್ತದೆ. ಹುಟ್ಟು ಸಾವುಗಳ ಭಯ ದೂರ ಮಾಡಿ ಜ್ಞಾನದ ಕಡೆಗೆ 3ನೇ ನೇತ್ರವನ್ನು ತೆರೆಸಿ ಆದಿ ದೈವಿಕ, ಆದಿ ಭೌತಿಕ, ಆದಿ ಜೀವಿಕ ಜ್ಞಾನವನ್ನು ದಯಪಾಲಿಸ್ತಾಳೆ ಮಹಾಗೌರಿ. ಜಗದಾಂಬೆಯ 8ನೇ ಅವತಾರ ಮಹಾಗೌರಿ, ಸಕಲ ದೇವತೆಗಳ ಮೂಲಸ್ವರೂಪ. ಮಹಾಗೌರಿ ದೇವಾನುದೇವತೆಗಳ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಿಗೆ ತೊಂದರೆ ಆದಾಗ ಧರ್ಮ ಸಂಸ್ಥಾಪನೆಗಾಗಿ ಅವತರಿಸ್ತಾಳೆ. ಮಹಾಗೌರಿ ತೇಜಸ್ವಿನಿ, ಮನಸ್ವಿನಿ, ಜ್ಞಾನಸ್ವರೂಪಿಣಿ. ಅವರಲ್ಲಿ ಎಲ್ಲವೂ ಇದೆ. ಸಮಸ್ತ ದೇವತಾ ಶಕ್ತಿ, ಸಮಸ್ತ ವಿಭೂತಿಗಳು ಇದೆ, ಸಮಸ್ತ ನಾಮರೂಪವೂ ಇದೆ. ಸಂಪ್ರದಾಯ, ಶಕ್ತಿ, ನೀತಿ, ವಿದ್ಯೆ, ಗೌರವ, ರೂಪ, ಗುಣ, ಶಿಸ್ತು, ಮಹಾತ್ಮೆ, ತೇಜೋಗುಣ ಇದೆಲ್ಲವುದು ದೇವಿನೇ. ಮಾತೃತ್ವ ಕೂಡ ಆ ಮಹಾಗೌರಿ. ದುರ್ಗಾಷ್ಟಮಿಯ ದಿನ ಮಾತಾ ಮಹಾಗೌರಿಯನ್ನು ಪೂಜಿಸೋದ್ರಿಂದ ಸಂತೋಷ ಹಾಗೂ ಸಮೃದ್ಧಿಯ ಜೊತೆಗೆ ಅದೃಷ್ಟವೂ ದೊರೆಯುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ. ಮಥುರಾ ಸಿಲ್ಕ್ ಹೌಸ್ ನಲ್ಲಿ ಸಿಗುತ್ತೆ ಲೆಹೆಂಗಾ ಕಲೆಕ್ಷನ್ಸ್, ಫ್ಯಾನ್ಸಿ ಸ್ಯಾರಿ, ಘಾಗ್ರಾ, ಯಾವುದೇ ತರಹದ ಸ್ಯಾರಿಗಳು ಬೇಕಾದ್ರೂ ಮಥುರಾ ಸಿಲ್ಕ್ ಹೌಸ್ಗೆ ಭೇಟಿ ಮಾಡಿ.